ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನೇತ್ರ ದಯಾನಂದ್ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇವೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವೀಗಾಗಲೇ ಇಂದಿನ ವಿಡಿಯೋಗಳಲ್ಲಿ ತೋರಿಸಿರೋ ಹಾಗೆ ಜಿಯೋ ಏರ್ ಫೈಬರ್ನ ಅನುಕೂಲಗಳ ಬಗ್ಗೆ ಎಲ್ಲ ನಾವು ತಿಳಿಸಿದ್ದೀವಿ, ಅನಾನುಕೂಲಗಳ ಬಗ್ಗೆಯೂ ಕೂಡ ತಿಳಿಸಿದ್ದೀವಿ. ಇವತ್ತು ಮತ್ತೊಂದು ವಿಶೇಷವಾದಂಥ ಒಂದು ಕಂಟೆಂಟ್ನೊಂದಿಗೆ ನಾವು ಬಂದಿದ್ದೀವಿ. ಏನಪ್ಪ ಆ ವಿಷಯ ಅಂದರೆ, ಜಿಯೋ ಏರ್ ಫೈಬರ್ ಸೆಟಪ್ ಬಾಕ್ಸ್ ಮೂಲಕ ನಾವು ಕೀಬೋರ್ಡ್ ಹಾಗೂ ಮೌಸನ್ನು ಕನೆಕ್ಟ್ ಮಾಡಬಹುದಾ? ಕೀಬೋರ್ಡ್ ಹಾಗೂ ಮೌಸ್ ಮುಖಾಂತರ ನಾವು ಕಂಪ್ಯೂಟರ್ ಬಳಸಿದ ರೀತಿಯಲ್ಲಿ ನಮ್ಮ ಟಿ ವಿಯನ್ನು ಬಳಸಬಹುದಾ? ಜಿಯೋ ಏರ್ ಫೈಬರ್ ಸೆಟಪ್ ಬಾಕ್ಸ್ನ ಥ್ರೂ ನಾವು ಆ ರೀತಿ ಬಳಸಬಹುದಾ ಅನ್ನೋದನ್ನು ಪ್ರಾಕ್ಟಿಕಲಾಗಿ ನಾವು ಈ ದಿನ ತಿಳಿಸ್ಕೊಡ್ಲಿದ್ದೇವೆ. ಬಹುಶಃ ಕನ್ನಡ ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ಒಂದು ಪ್ರಯೋಗವನ್ನು ಯಾರು ಮಾಡಿಲ್ಲ ಅನ್ಸ್ಕೊಳ್ತೀನಿ. ವರ್ಕ್ ಮಾಡುತ್ತೆ ಅಥವಾ ಇಲ್ಲ ಅದನ್ನು ಈಗ ನಿಮ್ಮ ಎದುರಿಗೆ ನಾವು ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತೀವಿ. ದಯವಿಟ್ಟು ನಮ್ಮ ವಿಡಿಯೋಗಳಿಗೆ ಇದೇ ರೀತಿ ಸಪೋರ್ಟನ್ನು ಮುಂದುವರಿಸಿ, ನಮ್ಮ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಹಾಗೆಯೇ ನೀವು ಶೇರ್ ಮಾಡಿ ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ. ಹಾಗೂ ನಿಮ್ಮ ಅನಿಸಿಕೆಗಳನ್ನು, ನಮ್ಮ ಒಂದು ಪುಟ್ಟ ಪ್ರಯತ್ನ, ಆ ಪುಟ್ಟ ಪ್ರಯತ್ನಕ್ಕೆ ತಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸ್ಬೇಕಾಗಿ ಕೇಳ್ಕೊಳ್ತಾ, ಈಗ ಬನ್ನಿ ನಾವು ವಿಡಿಯೋವನ್ನು ಮುಂದುವರಿಸೋಣ. ನೋಡಿ ಸ್ನೇಹಿತರೆ, ನನ್ನ ಹತ್ರ ಇಲ್ಲೊಂದು ಕೀಬೋರ್ಡ್ ಇದೆ, ಮೌಸ್ ಇದೆ, ಮತ್ತು ನಮ್ಮ ಜಿಯೋ ಏರ್ ಫೈಬರ್ನ ಜಿಯೋ ಸೆಟಪ್ ಬಾಕ್ಸ್ ಇದೆ. ಇದರಲ್ಲಿ ಎರಡು USB ಪೋರ್ಟನ್ನು ಕೊಟ್ಟಿದ್ದಾರೆ. USB ಪೋರ್ಟು. ಆ ಪೋರ್ಟಿನಲ್ಲಿ ಮೊದಲನೇ ಪೋರ್ಟ್ಗೆ ಒಂದು ಪೋರ್ಟ್, ಯಾವುದಾದ್ರೂ ಒಂದು ಪೋರ್ಟ್ಗೆ ನಾನು ಮೌಸ್ನ ಒಂದು USB ಕೇಬಲನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಮೌಸನ್ನು ಒಂದು ಕನೆಕ್ಟ್ ಮಾಡಿದ್ದೀನಿ. ಈಗ ಇಲ್ಲಿ ನಮ್ಮ ಒಂದು USB ಕೇಬಲನ್ನು ಇಲ್ಲಿ ನನಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಆಗಿದೆ. ಕನೆಕ್ಟ್ ಆದಾಗ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಒಂದು ನಿಮಿಷ, ಈಗ ಅಲ್ಲಿ ನೋಡಿ ಡಿಸ್ಕನೆಕ್ಟೆಡ್, ಸ್ಕ್ರೀನ್ ಮೇಲೆ ನೋಡ್ಬೋದು. ಈಗ ಸಮ್ USB ಕೀಬೋರ್ಡ್ ಈಸ್ ಕನೆಕ್ಟೆಡ್ ಫಾರ್ ದಿ ಡಿವೈಸ್ ಅಂತ ಬರುತ್ತೆ. ಅಂದರೆ ಅಲ್ಲಿಗೆ ಕೀಬೋರ್ಡು ಕನೆಕ್ಟ್ ಆಗಿದೆ ಅಂತ, ನಮ್ಮ ಒಂದು ಜಿಯೋ ಸೆಟಪ್ ಬಾಕ್ಸ್ ಕನೆಕ್ಟ್ ಆಗಿದೆ ಅಂತ ನಮಗಿಲ್ಲಿ ಸಿಗ್ನಲ್ ತೋರಿಸ್ತಾ ಇದೆ. ಅಲ್ಲಿಗೆ ಅದರ ಅರ್ಥ ಈಗ ಕೀಬೋರ್ಡ್ ಕನೆಕ್ಟ್ ಆಗಿದೆ. ಇದೀಗ ವರ್ಕ್ ಮಾಡುತ್ತಾ, ನಾವು ಬ್ರೌಸ್ ಮಾಡಬಹುದಾ? ಏನಾದ್ರೂ ಗೂಗಲ್ನಲ್ಲಿ ನಾವು ಇದನ್ನು ಟೈಪ್ ಮಾಡಿ ಸರ್ಚ್ ಮಾಡಿ, ಈಗ ರಿಮೋಟನ್ನೇ ಅಷ್ಟೇ ಬಳಸ್ತಾ ಇದ್ವಿ ಟೈಪ್ ಮಾಡಲಿಕ್ಕೆ. ರಿಮೋಟಲ್ಲಿ ತುಂಬ ಕಷ್ಟ ಆಗ್ತಿತ್ತು ಟೈಪ್ ಮಾಡಲಿಕ್ಕೆ. ಈಗ ಕೀಬೋರ್ಡ್ ಮುಖಾಂತರ ನಾವು ಟೈಪ್ ಮಾಡಬಹುದಾ ಅನ್ನೋದನ್ನ ಈಗ ನಾವು ಲೈವ್ ತೋರಿಸ್ಕೊಡ್ತೀನಿ. ಒಂದ್ಸಲ ನೋಡ್ಕೊಳ್ಳಿ. ಈಗ ಕನೆಕ್ಟ್ ಆಗಿದೆ, ಮೌಸ್ ಮತ್ತು ಕೀಬೋರ್ಡ್ ಕನೆಕ್ಟ್ ಆಗಿದೆ. ನಾನೀಗ ಜಿಯೋ ಹೋಮ್ ಪೇಜ್ಗೆ ನಾನೀಗ ಬರ್ತೇನೆ. ಈಗ ಆಲ್ರೆಡಿ ಜಿಯೋ ಹೋಮ್ ಪೇಜ್ನಲ್ಲಿ ಇದೆ. ಹೋಮ್ ಪೇಜ್ನಲ್ಲಿ ನಮಗೆ ಆಪ್ಸ್ ಬೇಕು. ಇಲ್ಲಿ ಸಾಕಷ್ಟು ಇನ್ಬಿಲ್ಟ್ ಆಪ್ಸ್ಗಳಿದ್ದಾವೆ. ಅದರಲ್ಲಿ ಜಿಯೋ ಸ್ಪೇರ್ ಇದೇನಿದೆ, ಜಿಯೋ ಸ್ಪೇರ್ ಅಂತಕ್ಕಂಥ ಆ್ಯಪು. ಈ ಆ್ಯಪ್ ಹೇಗಪ್ಪ ಅಂದರೆ, ಇದು ಒಂದು ರೀತಿ ನಮ್ಮ ಈ ಮೊಬೈಲಲ್ಲಿ ಅಥವಾ ಕಂಪ್ಯೂಟರ್ ಸಿಸ್ಟಮಲ್ಲಿ ಹೇಗೆ ಬ್ರೌಸರ್ ವರ್ಕ್ ಮಾಡುತ್ತೋ, ಕ್ರೋಮ್ ಮತ್ತು ಅಥವಾ ಒಪೆರಾ ಮಿನಿ, ಒಪೆರಾ ಈ ಥರ ಬ್ರೌಸರ್ ಹೇಗೆ ಕೆಲಸ ಮಾಡುತ್ತೋ ಆ ಕೆಲಸವನ್ನು ಜಿಯೋ TV ಸೆಟಪ್ ಬಾಕ್ಸಲ್ಲಿ ಈ ಜಿಯೋ ಸ್ಪೇರ್ ಆ ಕೆಲಸವನ್ನು ಮಾಡುತ್ತೆ. ಈಗ ಅದು ಓಪನ್ ಮಾಡಿದ್ದೀನಿ. ಓಕೆ, ಬಂದಿದೆ. ಇಲ್ಲಿ ಗೂಗಲ್ ಅಂತ ಕೂಡ ಗಮನಿಸ್ಬೋದು, ಮೇಲೆ ಗೂಗಲ್ ಅಂತೇಳಿ ಬಂದಿದೆ. ಸೊ ಈ ಗೂಗಲ್ನಲ್ಲಿ ನಾನೀಗ ಇಲ್ಲಿ ಎಂಟರ್ ಕೊಟ್ಟಿದ್ದೀನಿ. ಇದುವರೆಗೂ ನಾನು ನೋಡಿ ಇಲ್ಲಿ ಕೀಬೋರ್ಡ್, ಇಲ್ಲಿ ಮೊಬೈಲ್ ಈ ಒಂದು ರಿಮೋಟ್ ಮುಖಾಂತರ ನಾನು ಇಲ್ಲಿಗ ಟೈಪ್ ಮಾಡ್ತಾ ಹೋಗ್ತಿದ್ದೀನಿ. ವರ್ಕ್ ಆಗ್ತಾ ಇದೆ. ಅಲ್ಲಿಗೆ ರಿಮೋಟಲ್ಲಿ ಮಾಮೂಲಾಗಿ ನಾವು ವರ್ಕ್ ಮಾಡ್ತಾ ಇದ್ವಿ, ಅದು ವರ್ಕ್ ಆಗ್ತಾ ಇತ್ತು. ಈ ಕೀಬೋರ್ಡಲ್ಲಿ ವರ್ಕ್ ಆಗುತ್ತಾ? ನಾನು ರಿಮೋಟನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಕರ್ನಾಟಕ ಅಂತ ಟೈಪ್ ಮಾಡಿದ್ದೀನಿ. ಈಗ ನಾನೀಗ ಓಕೆ ಕೊಡಬೇಕು. ಈಗ ಓಕೆ ಕೊಡಲಿಕ್ಕೆ ನನ್ನ ರಿಮೋಟ್ ಬಳಸೋದಿಲ್ಲ, ಮೌಸ್ ಇದೆ ಇಲ್ಲಿ. ಈ ಮೌಸನ್ನು ಬಳಸ್ತಾ ಇದ್ದೀನಿ. ನೋಡಿ, ಆರೋ ಮಾರ್ಕ್ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಬ್ಲ್ಯಾಕ್ ಕಲರ್ ಆರೋ ಮಾರ್ಕ್ ವರ್ಕ್ ಮಾಡ್ತಾ ಇದೆ. ಓಕೆ, ಕರ್ನಾಟಕ, ಗುಡ್. ನೋಡಿ, ವಾವ್, ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ನಮಗಿಲ್ಲಿ ವರ್ಕ್ ಮಾಡ್ತಾ ಇದೆ. ನೋಡಿ, ವರ್ಕ್ ಆಗುತ್ತೆ. ಮೌಸ್ ಸಹ
ನಮಗೆ ಇಲ್ಲೆಲ್ಲ ಕೆಲಸವನ್ನ ನಮಗೆ ಮಾಡಿಕೊಡ್ತಾ ಇದೆ. ಅಲ್ಲಿಗೆ ಜಿಯೋ ಟಿವಿ ಸೆಟಪ್ ಬಾಕ್ಸ್ ನಲ್ಲಿ ನಾವು ಕೀಬೋರ್ಡ್ ಹಾಗೂ ಮೌಸ್ ಅನ್ನ ಬಳಸಬಹುದು. ಬಳಸಿ ನಮ್ಮ ಯಾವುದೇ ಆಫೀಸ್ ವರ್ಕ್ಗಳನ್ನ, ಎಮರ್ಜೆನ್ಸಿ ಇರತಕ್ಕಂಥ ಸಣ್ಣ ಪುಟ್ಟ ಆಫೀಸ್ ವರ್ಕ್ಗಳನ್ನ ನಾವು ಜಿಯೋ ಟಿವಿ ಸೆಟಪ್ ಬಾಕ್ಸ್ ಮೂಲಕ ನಾವು ಬಳಸ್ಕೋಬಹುದು ಅಂತೇಳಿ ಈ ಒಂದು ವಿಡಿಯೋ ಮುಖಾಂತರ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ ಎಷ್ಟು ನೀಟ್ ವರ್ಕ್ ಆಗ್ತಾ ಇದೆ. ಈ ರಿಮೋಟ್ ಅಲ್ಲಾದ್ರೆ ಅದು ಬೇರೆ ತರನೇ ಬರ್ತಾ ಇತ್ತು. ಉದಾಹರಣೆಗೆ ನೋಡಿ, ಈಗ ರಿಮೋಟ್ ಅಲ್ಲಾದ್ರೆ ಈ ರೀತಿ ರೌಂಡ್ ಶೇಪ್ ಅಲ್ಲಿ ಬರ್ತಾ ಇರುತ್ತೆ. ನೋಡಿ, ಅದು ಬಹಳ ಕಷ್ಟ. ಆ ಬಟನ್ ಪದೇ ಪದೇ ಪ್ರೆಸ್ ಮಾಡಿ ಇಟ್ಕೋಬೇಕು. ಪರ್ಟಿಕ್ಯುಲರ್ ಒಂದು ವರ್ಡ್ಗೆ ಅಥವಾ ಇದಕ್ಕೆ ಅದನ್ನ ತಗೊಂಡೋಗ್ಲಿಕ್ಕೆ ಬರೋದಿಲ್ಲ. ಆದ್ರೆ ಮೌಸ್ ಅಲ್ಲಿ ಆಗಲ್ಲ. ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ. ತುಂಬಾ ಈಸಿ. ಮೌಸ್ ಅಲ್ಲಿ ಆದ್ರೆ ತುಂಬಾ ಸುಲಭವಾಗಿ ನೋಡಿ, ಪ್ರತಿಯೊಂದು ಸಹ ನಿಮಗೆ ಇಲ್ಲಿ ಎಷ್ಟು ಸುಲಭವಾಗಿ ಇದನ್ನ ಡೌನ್ ಮಾಡ್ಲಿಕ್ಕಾದ್ರೆ ರಿಮೋಟ್ ನಲ್ಲಿ ಡೌನ್ ಬಟನ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಕಂಟಿನ್ಯೂಸ್ ಆಗಿ ಅಪ್ಪನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳೇಬೇಕು. ಆದ್ರೆ ಮೌಸ್ ಅಲ್ಲಿ ಆ ತರ ಇಲ್ಲ. ತುಂಬಾ ಸುಲಭವಾಗಿ ಕೆಲಸವನ್ನ ಮಾಡಿಕೊಡುತ್ತೆ. ಈ ಜಿಯೋ ಸ್ಪೇರ್ ಆಪ್ ಮುಖಾಂತರ ನಾವು ಗೂಗಲ್ ಅನ್ನು ಸಹ ಬ್ರೌಸ್ ಮಾಡಬಹುದು. ಜಿಯೋ ಟಿವಿ ಸೆಟಪ್ ಬಾಕ್ಸ್ ನಲ್ಲಿ ಅದೊಂದು ಮತ್ತೊಂದು ಇನ್ಫಾರ್ಮೇಶನ್ ಅದು ಬಳಸಬಹುದು. ನಾವು ಯಾವುದೇ ರೀತಿಯ ಒಂದು ವೆಬ್ಸೈಟ್ ಕೂಡ ನಾವು ಎಂಟರ್ ಆಗಬಹುದು. ಇದು ತುಂಬಾ ನಿಮ್ಗೆ ಎಲ್ರಿಗೂ ಉಪಯೋಗ ಆಗ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಅಂತ ಭಾವಿಸ್ತಾ ನಮ್ಮನ್ನ ಹೀಗೆ ಪ್ರೋತ್ಸಾಹಿಸಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ದಿನದ ವಿಡಿಯೋ ನಿಮಗೆ ಉಪಯೋಗ ಆಗತ್ತೆ ಅಂತ ಭಾವಿಸ್ತಾ ನಾನು ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.